ಸೂಪರ್ ಸ್ಟಾರ್ ಶಾರುಖ್ ಖಾನ್ ಮುಂಬೈನಲ್ಲಿ ತಮ್ಮ ಮಗ ಆರ್ಯನ್ ಖಾನ್ ರವರ ಮೊದಲನೇ ವೆಬ್ ಸರಣಿ ದಿ ಬ್ಯಾಡ್ ಆಫ್ ಬಾಲಿವುಡ್ ನ ಪ್ರಿವ್ಯೂ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಗಾಯವಾಗಿರುವಂತೆ ಕಂಡು ಬಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶಾರುಖ್ ಖಾನ್ ಈ ಬಗ್ಗೆ ಬಹಿರಂಗವಾಗಿ ಮಾತನಾಡುತ್ತಾ ತಮಗೆ ದೊಡ್ಡ ಶಸ್ತ್ರಚಿಕಿತ್ಸೆ ಆಗಿದೆ ಎಂದು ಹೇಳಿದ್ರು. ಶಸ್ತ್ರಚಿಕಿತ್ಸೆ ಸ್ವಲ್ಪ ದೊಡ್ಡದಾಗಿತ್ತು, ಆದ್ರಿಂದ ನಾನು ಚೇತರಿಸಿಕೊಳ್ಳಲು 1 ಅಥವಾ 2 ತಿಂಗಳು ತೆಗೆದುಕೊಳ್ಳುತ್ತದೆ. ಆದ್ರೆ ನನ್ನ ಒಂದು ಕೈ ರಾಷ್ಟ್ರೀಯ ಪ್ರಶಸ್ತಿಯನ್ನು ಎತ್ತಲು ಸಾಕು. ಹೇಗಾದ್ರೂ ನಾನು ಹೆಚ್ಚಿನ ಕೆಲಸವನ್ನು ಒಂದು ಕೈಯಿಂದ ಮಾಡುತ್ತಿದ್ದೇನೆ. ಆಹಾರ ತಿನ್ನುತ್ತಿದ್ದೇನೆ, ಹಲ್ಲುಜ್ಜುತ್ತಿದ್ದೇನೆ ಮತ್ತು ನನ್ನ ಬೆನ್ನು ತುರಿಕೆ ಮಾಡಿದರೆ ಅದನ್ನು ಮಾಡುತ್ತಿದ್ದೇನೆ. ನನ್ನ 2 ಕೈಗಳಿಲ್ಲದಿದ್ದಾಗ ನನಗೆ ಒಂದೇ ಒಂದು ಕೊರತೆ ಇದೆ ಮತ್ತು ಅದು ನಿಮ್ಮ ಪ್ರೀತಿಯನ್ನು ಪಡೆಯುವುದು. ನಾನು ಇದನ್ನು ನನ್ನ ಹೃದಯದಿಂದ ಪ್ರೀತಿಯಿಂದ ಹೇಳುತ್ತಿದ್ದೇನೆ ಎಂದಿದ್ದಾರೆ. ಮಾಧ್ಯಮ ವರದಿಗಳ ಪ್ರಕಾರ ಶಾರುಖ್ ಚಿತ್ರದ ಸೆಟ್ನಲ್ಲಿ ಈ ಗಾಯಕ್ಕೆ ಒಳಗಾಗಿದ್ರು. ಇದಾದ ನಂತರ ಅವರು ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗಬೇಕಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ವೈದ್ಯರು ವಿಶ್ರಾಂತಿ ಪಡೆಯಲು ಸಲಹೆ ನೀಡಿದ್ರು. ಇದು ಚಲನಚಿತ್ರ ನಿರ್ಮಾಣದ ಕೆಲಸದ ಮೇಲೆ ಪರಿಣಾಮ ಬೀರಿತ್ತು. ಈಗ ಅದರ ಚಿತ್ರೀಕರಣ ಸೆಪ್ಟೆಂಬರ್ನಲ್ಲಿ ಪುನರಾರಂಭಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಲಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.